ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊನ್ನೆಯ ದಿನ ನಾನು ಹಾಕಿದ್ದೆ ದುರ್ಗಾ ಕವಚವನ್ನು ಓದಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದಾರವನ್ನು ಮಂತ್ರಿಸ್ಕೊಂಡು ತಂದು ಕಟ್ಕೊಳ್ಳಿ ಅಂತ. ಆದರೆ 4-5 ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅಂದರೆ, ಒಬ್ಬರು ಹಾಕಿದ್ದಾರೆ, ಅಮ್ಮ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇರ್ಲಿಕ್ಕೆ ಹೇಳಿ, ಭಯ ಹೋಗುತ್ತೆ ಅಂತ. ಅದು ಖಂಡಿತವಾಗಿಯೂ ನಿಜ. ಶ್ರೀರಾಮನಾಮವನ್ನು ನುಡಿದಾಗ ಎಂಥ ಭಯ ಇದ್ದರೂ ದೂರ ಆಗುತ್ತೆ, ಅದು ನಿಜ ಅವ್ರು ಹೇಳಿದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ತಿಳಿಸಿ ಅಂತಾನು ಸಹಿತ ಹೇಳಿದ್ದಾರೆ. ಹಾಗಾಗಿ ನಂಗೆ ಯಾರು ಹೇಳಿದ್ದಾರೆ, ಅವ್ರ ಫೋನ್ ನಂಬರು ಏನು ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದೊಂದು ವಿಡಿಯೋ ಮಾಡ್ತೇನೆ. ಇನ್ನೊಬ್ರು ಏನು ಹೇಳಿದಾರಂದರೆ, ಗೋಪಿಚಂದನವನ್ನು ತಂದುಕೊಂಡು ಅದು ರಾಯರು ಅಥವಾ ಶ್ರೀಕೃಷ್ಣನ ಫೋಟೋ ಇದ್ದರೆ, ರಾಯರು ಅಥವಾ ಕೃಷ್ಣನ ಫೋಟೋ ಯಾವುದಾದ್ರೂ ನಡೆಯುತ್ತೆ. ರಾಯರ ಫೋಟೋ ಇದ್ದರೆ ರಾಯರ ಫೋಟೋದೇ ಮುಂದ್ಗಡೆ ಇಡಿ, ಇಲ್ಲ ಅಂದರೆ ಕೃಷ್ಣನ ಫೋಟೋ ಇದ್ದರೆ ಕೃಷ್ಣನ ಮೂರ್ತಿ ಇದ್ದರೆ ಕೃಷ್ಣನ ಮುಂದಿಟ್ಟು ರಾಧೆಯ ನಾಮಸ್ಮರಣೆಯನ್ನು ಮಾಡುತ್ತಾ, ರಾಧೆಯ ನಾಮಸ್ಮರಣೆಯನ್ನು ಮಾಡ್ತಾ ಆ ಗೋಪಿಚಂದನವನ್ನು ದೇವ್ರ ಮುಂದಿಟ್ಟು ಪೂಜೆಯನ್ನು ಮಾಡಿ, ಆಮೇಲೆ ಅದನ್ನು ಹದವಾಗಿ ಕಲಸಿಟ್ಟು ದಿನ ಅದನ್ನು ಹಚ್ಚಿಕೊಳ್ಳುವುದರಿಂದ ಭಯ ಹೋಗುತ್ತೆ ಅನ್ನೋ ಬಗ್ಗೆ ನನಗೆ ಹೇಳಿದ್ದಾರೆ. ಇದು ನನಗೆ ಗೊತ್ತಿರಲಿಲ್ಲ, ನಿಜವಾಗಿಯೂ ನಂಗೆ ಗೊತ್ತಿರಲಿಲ್ಲ ಇದು. ಇದನ್ನು ಹಚ್ಚುವುದರಿಂದ ರಕ್ಷಣೆ ಆಗುತ್ತೆ, ಜೊತೆಗೆ ಆ ದೇಹದಲ್ಲಿ ಯಾರಿಗೆ ಅದು ಅತಿಯಾದ ಭಯ ಇರುತ್ತೆ ಅದು ಹೋಗುತ್ತೆ ಅನ್ನೋದನ್ನು ಸಹಿತ ಹೇಳಿದ್ದಾರೆ. ಬಹುಶಃ ಇದನ್ನು ಹೇಳಬೇಕಿತ್ತು, ತಿಳಿಸಿ ಅಮ್ಮ ಇದನ್ನು, ಅವ್ರು ಯಾರಂತ ನಮಗೂ ಗೊತ್ತಿಲ್ಲಮ್ಮ ಅಂತ. ನನಗೂ ಅವ್ರ ಫೋನ್ ನಂಬರ್ ಏನೂ ಗೊತ್ತಿಲ್ಲ, ಹಾಗಾಗಿ ನಾನು ವಿಡಿಯೋ ಮೂಲಕ ಹಾಕಿದ್ದದು. ಇನ್ನೊಂದು ವಿಷಯ ಅಂದರೆ, ನಾನು ಕಮೆಂಟಲ್ಲಿ ನೋಡ್ತೀನಿ, ಅವರು ತುಂಬ ರಾಯರ ಹತ್ರ ಬೇಡ್ಕೊಡ್ತಾ ಇದ್ದಾರೆ, ನನಗೆ ಯಾಕೆ ಅಪ್ಪ ನನಗೆ ಯಾಕೆ ಈ ರೀತಿ ಅಂತ ಹಾಕಿದ್ದಾರೆ. ದಯವಿಟ್ಟು ಅವ್ರು ನನ್ನನ್ನು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನಾನು ಒಂದು ಸ್ಥಳದ ವಿಷಯವನ್ನು ಹೇಳ್ತೀನಿ ಅವರಿಗೆ. ಈಗಾಗಲೇ ಒಬ್ಬರನ್ನ ಕಳಿಸ್ಕೊಟ್ಟಿದ್ದೀನಿ, ನಾನು ಆ ಊರಿಗೆ ಕಳಿಸ್ಕೊಟ್ಟಿದ್ದೀನಿ. ನಾನದು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ವಿಡಿಯೋನ ನೋಡ್ತೀನಿ. ಆ ವಿಡಿಯೋದಲ್ಲಿ ಒಂದು ವಿಡಿಯೋ ನನಗೆ ಬಹುಶಃ ಯಾರಿಗಾದರೂ ಅದು ಉಪಯೋಗ ಬರಬಹುದೇನೋ ಅಂತ ಯೋಚನೆ ಮಾಡಿ ಆ ಒಂದು ಇದನ್ನು ರೀಲನ್ನು ಸೇವ್ ಮಾಡ್ಕೋತೀನಿ. ಸೇವ್ ಮಾಡಿಕೊಂಡು ಒಬ್ರಿಗೆ ಕಳಿಸ್ತೀನಿ. ಯಾಕಂದರೆ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ರು, ಇಂಥ ಪ್ರಾಬ್ಲಮ್ ಇದೆಯಮ್ಮ ನನಗೆ ಅಂತ. ಅವ್ರಿಗೆ ಹಾಕಿ ನಾನು ಹೇಳಿದೆ, ಅವ್ರಿಗೆ ಈಗಾಗಲೇ ಹೋಗಿ ಬಂದಾಗಿದೆ, ಅಲ್ಲಿಗೆ ಹೋಗಿ ಬಂದಾಗಿದೆ. ಒಂದು ವಾರ ಬಿಟ್ಟು ಮತ್ತೆ ಬರ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಅದಕ್ಕೆ ಹಾಕಿದ್ದೀನಿ, ನನ್ನ ಕಾರ್ಯಕ್ರಮದ ಮೆಸೇಜಲ್ಲಿ ಹಾಕಿದ್ದೀನಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನನ್ನ ನಂಬರ್ ಸಹಿತ ಹಾಕಿದ್ದೀನಿ ಅವ್ರಿಗೆ ಪಾಪ ಮತ್ತೆ ಎರಡನೇ ನನ್ನ ಪ್ರೋಗ್ರಾಮ್ ನೋಡಿಲ್ಲ ಅಂತ ಅಂದುಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಿಮ್ಮ ಹೆಸರನ್ನು ಹಾಕಿ ವಿಷಯ ತಿಳಿಸಿ, ಈ ರೀತಿ ಹೇಳಿದ್ದೀರಲ್ಲಮ್ಮ ಅದು ನಾನೇ ಅಂತ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಬಹುಶಃ ನೀವು ಬೆಂಗಳೂರಿಗೆ ಹತ್ತಿರ ಇದ್ದರೆ ಖಂಡಿತವಾಗಿಯೂ ಆ ಸ್ಥಳಕ್ಕೆ ಹೋಗಿ ಬರೋಕ್ಕಾಗುತ್ತೆ. ಯಾಕಂದರೆ ಅವ್ರ ಹತ್ರ ಹೇಳಿದ್ದೀನಿ, ಅವ್ರಿಗೆ ತುಂಬ ಹತ್ತಿರ. ಅವರು ಯಶವಂತಪುರದಲ್ಲೇ ಎಲ್ಲೋ ಇದ್ದಾರೆ, ಅವರಿಗೆ 40-50 ಕಿಲೋಮೀಟ್ರ್ ಅಂತೆ, ಅಷ್ಟು ದೂರ ಅಮ್ಮ. ನಮಗೆ ಹೋಗಿ ಬಂದಿದ್ದೀನಿ, ತುಂಬ ಪವಾಡಗಳ ನಡೆಯುತ್ತಮ್ಮ ಅಲ್ಲಿ, ಕಣ್ಣಾರೆ ನೋಡ್ಕೊಬಂದಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನನ್ನನ್ನು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಕಾಂಟ್ಯಾಕ್ಟ್ ಮಾಡಿ ಅಂದ ತಕ್ಷಣ ಪಾಪ ಫೋನ್ ರಿಸೀವ್ ಮಾಡಲ್ಲ, ಫೋನ್ ಮಾಡ್ತೀರಿ, ಬೇಜಾರಾಗುತ್ತೆ. ನಿಮಗೆ ಬೇಜಾರಾಗೋದು ಬೇಡ ಅಲ್ವಾ? ನಾನು ಮಾತಾಡ್ದಂಗೆ ಆಗುತ್ತೆ, ನೀವು ಮಾತಾಡ್ದಂಗೆ ಆಗುತ್ತೆ. ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿ, ಇಲ್ಲ ವಾಯ್ಸ್ ಮೆಸೇಜ್ ಹಾಕಿ, ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಖಂಡಿತವಾಗಿಯೂ. ಹಾಗಾಗಿ ಏನಾಗಿದೆ ಅಂದರೆ, ಈ ಒಂದು ಇದನ್ನು ಹೇಳಿ ಅಮ್ಮ ಅವರಿಗೆ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಏನು ಅಂದರೆ, ಇನ್ನೊಬ್ರು ಹೇಳಿದ್ದಾರೆ, ಯಾವ ದೇವರು ಪೂಜೆ ಮಾಡಿದ್ರೂ ಫಲ ಇಲ್ಲ, ಸುಳ್ಳೇ ಅದಲ್ಲ, ನಾವು ಏನೇನು ಪಡ್ಕೊಂಡು ಬಂದಿದ್ದೀವಿ ಅದು ಆಗಬೇಕು ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ದಾರೆ. ಬಹುಶಃ ಅವರಿಗೇನು ಮನನೊಂದು ಹೇಳಿರಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಪವಾಡಗಳು ನಡೆಯುತ್ತೆ ರಾಯರನ್ನು ನಂಬಿದಾಗ, ಏನು ಪವಾಡಗಳು ನಡೆಯುತ್ತೆ, ತುಂಬ ಪವಾಡಗಳನ್ನು ತುಂಬ ಜನ ಯೂಟ್ಯೂಬಲ್ಲಿ ಹೇಳ್ತಾರೆ ಅಲ್ವಾ. ಆದರೆ ಹೀಗಾಗೋಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿ ಫಸ್ಟು ನಾನು ಯೂಟ್ಯೂಬ್ ಚಾನಲನ್ನು ಮಾಡಿದಾಗ ಫಸ್ಟೊಂದು ದೊಡ್ಡ ಮಿರಾಕಲ್ ಆಗಿರುವಂಥದ್ದು ಒಬ್ಬರು ಭಕ್ತರ ಬಾಳಲ್ಲಿ. ಬಹುಶಃ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಸಹಿತ ಆಗಿರುವಾಗ ಫಲ ಸಿಗೋದಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ.
ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅದು ಸ್ವಲ್ಪ ಆಗಬಹುದು ಅನ್ನೋದೊಂದು ಬಿಟ್ಟರೆ ಮತ್ತೇನೂ ಇಲ್ಲ. ಇನ್ನು ಕೆಲವ್ರಿಗೆ ಅನಿಸುತ್ತೆ ಆಗೋಗಿದೆ ನಮ್ಗೆ 50-60 ಕಷ್ಟ ಎಲ್ಲ ಬಂದಿದೆ, ಇನ್ನು ಸುಖ ಪಡೆದು ಏನು ಪ್ರಯೋಜನ ಇದೆ ನಮಗೆ, ಹೀಗಂದವರು ಇದ್ದಾರೆ. ಹಾಗೇನು ನಿರಾಶೆ ಆಗಬೇಡಿ. 60 70 ಜೀವಕ್ಕೆ ಸುಖ ಬೇಕು, ನೆಮ್ಮದಿ ಬೇಕು ಅನ್ನೋದು ಇರುತ್ತೆ. ನಾಳೆ ನಮ್ಮ ಜೀವ ಹೋಗುತ್ತೆ ಅಂತಾದರೂ ಇವತ್ತೊಂದು ದಿವಸ ನೆಮ್ಮದಿಯಾಗಿರೋಣ, ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ 60 70 ಜೀವನ ನಡಿಲೇಬೇಕಲ್ವಾ, ಅದೊಂಥರ ಖುಷಿಯಲ್ಲೇ ನಡೀಲಿ, ದೇವರ ಧ್ಯಾನದಲ್ಲೇ ನಡೀಲಿ, ದೇವರನ್ನು ನಂಬಿ ನಡೀಲಿ ಅಂತ ಹೇಳುವಂಥದ್ದು ನಾನು. ಹಾಗಾಗಿ ನಿಮಗೆ ನಾನು ಮುಂದಿನ ದಿನ, ನಾಳೆ ದಿನ ನನ್ನ ಬಹುಶಃ ಈಗ ಯಾರು ನನ್ನ ಕಾರ್ಯಕ್ರಮ ನೋಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಆ ಪವಾಡವನ್ನು ನೋಡಿದವರು ಕೇಳಿದವರು ಎಷ್ಟು ಆಶ್ಚರ್ಯ ಪಡಬೇಕು ಅಂದರೆ, ಬಹುಶಃ ನನಗೆ ಹೀಗೆ ಅಂತ ನಂಗೆ ಮೆಸೇಜ್ ಹಾಕಿದ್ದಾರೆ, ಅವ್ರು ನಂಬರ್ ಅಷ್ಟೇ ಹಾಕಿದ್ದಾರೆ, ಹೆಸರು ಹಾಕಿಲ್ಲ. ಅವರಿಗೂ ಅನ್ನಿಸ್ಬೋದು ರಾಯರನ್ನು ನಂಬೋದ್ರಿಂದ ದಯವಿಟ್ಟು ನಮಗೆ ಖಂಡಿತವಾಗಿಯೂ ನಮಗೆ ಫಲ ಸಿಗುತ್ತೆ ಅನ್ನೋದು. ಹಾಗಾಗಿ ಯಾರು ನಿರಾಶೆ ಆಗಬೇಡಿ. ಕೈ ಹಿಡಿದಾಗಿದೆ ರಾಯರು, ಕೈಯಂತೂ ಖಂಡಿತ ಬಿಡಲ್ಲ. ಬಿಡಬೇಡ ಅಂತಲೇ ನಾವು ಅವ್ರ ಹತ್ರ ಕೇಳುವಂಥದ್ದು, ಬಿಡಬೇಡ ನೀನು, ಕೈ ಹಿಡಿದಾಗಿದೆ, ನೀವು ಹೆಂಗೆ ಬಿಡ್ತೀರಿ ನಮ್ಮ ಕೈಯನ್ನು ಅಂತ. ಅವ್ರ ಕೈ ಹಿಡಿದ ಮೇಲೆ ಖಂಡಿತ ಕೈ ಬಿಡಲ್ಲ. ಇನ್ನು ಕೈ ಬಿಡೋದು ಯಾವಾಗ? ನಮ್ಮ ವರ್ತನೆಯ ಮೇಲೆ, ನಮ್ಮ ಅಹಂಕಾರದ ಮೇಲೆ ಆ ರೀತಿ ಹಾಕ್ಕಂತ ಹೋದ್ರೆ ಮಾತ್ರ ಕೈ ಬಿಡ್ತಾರೆ. ಬಿಟ್ಟರೆ ನಾವು ಅವ್ರಿಗೆ ಶರಣಾಗಿ ದೇವರೇ ಎಲ್ಲ ನೀನೇ ರಾಯರೇ ಅಂತ ನಾವು ಅಂದಾಗ ದಯವಿಟ್ಟು ಅವ್ರು ನಮ್ಮ ಖಂಡಿತವಾಗಿ ನಮ್ಮ ಕೈ ಬಿಡಲ್ಲ. ಆರಾಮಾಗಿರಿ, ಖುಷಿಯಾಗಿರಿ, ರಾಯರು ಖಂಡಿತವಾಗಿಯೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.